ದೀಪೋತ್ಸವ ಸೇವಾ ಕೌಂಟರ್ ಅಂತಿದೆ. ನೀವೇನಾದ್ರು ತುಪ್ಪದಲ್ಲಿ ದೀಪೋತ್ಸವ ಮಾಡಬೇಕು ಮತ್ತೆ ಆರತಿ ಮಾಡಬೇಕು ಅಂದ್ರೆ ಇಲ್ಲಿ ಟೋಕನ್ ತಗೊಂಡ್ಬರ್ಬೇಕು. ನೋಡಿ ತುಂಬಾ ಜನ ನಿಂತಿದ್ದಾರೆ ತುಪ್ಪದ ದೀಪೋತ್ಸವ ಅಂತ. ನೋಡಿ ತುಪ್ಪದ ದೀಪ ಏನಾದ್ರು ಹಚ್ಚಬೇಕು ಅಂದ್ರೆ ಇಲ್ಲಿ ಟೋಕನ್ ತಗೊಂಡ್ರೆ ತುಪ್ಪದ ದೀಪ ಕೊಡ್ತಾರೆ. ನೋಡಿ ಇಲ್ಲಿ ದರ್ಶನ ಮಾಡ್ತಿದ್ದಂಗೆ ಅಲ್ಲಿ ತುಪ್ಪದ ಆರತಿ ಮಾಡ್ತಿದ್ದಂಗೆ ಸೊ ಇಲ್ಲಿ ನೋಡಿ ಒಂದು ಸುಂದರವಾದ ಗರ್ಭಗುಡಿ ತರ ಇದೆ, ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಒಳಗೋಗೋಣ, ಒಳಗೆ ಏನೈತೆ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ ಕಾಮಧೇನು ಪ್ರಸಾದ ಅಂತ ಕೌಂಟರ್ ಅಲ್ಲಿ ಯಾರಾದ್ರೂ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಪ್ರಸಾದ ಸಿಗುತ್ತೆ. ಸೊ ಒಂದು ಪ್ರಸಾದಕ್ಕೆ 50 rupees ಅಂತ ಬೋರ್ಡ್ ಹಾಕಿದ್ದಾರೆ, ಫಿಕ್ಸ್ಡ್ ರೇಟು. ಸೀರಿಯಸ್ ಆಗಿ ಇಲ್ಲಿ ನೋಡ್ತಾ ಇರುವಂತ ಆಟಿ ಚಕ್ಚರ್ ಅಂತ ನೋಡಿದ್ರೆ ಹಿಂಗೆ ಒಳಗೆ ಎಂಟ್ರ್ ಆಗ್ತಿದಂಗೆ ಸ್ಟಾರ್ಟಿಂಗ್ ಲೆಫ್ಟ್ ಸೈಡ್ ಪೂಜಾ ಭಂಡಾರ. ಸಖತ್ತಾಗಿ ಕಟ್ಟಿದ್ದಾರೆ ಮಾತ್ರ, ದೇವಸ್ಥಾನ ಅಂತೂ ಸೂಪರ್ ಆಗೈತೆ. ನನಗೆ ಸೌಂಡ್ ಕೇಳಿಸಿಲ್ಲ ಅಂದ್ರೆ ಯಾರು ಬೇಜಾರು ಮಾಡ್ಕೊಬೇಡಿ. ಸೊ ಎಲ್ಲ ಸೈಲೆಂಟ್ ಆಗಿದ್ದಾರೆ, ನಾನು ಸುಮ್ಮನೆ ಅರ್ಚಾಡ್ತಿದ್ರೆ ಸುಮ್ಮನೆ ಯಾರಿಗೂ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ನೋಡಿ ಇದನ್ನ ಸುಮ್ಮನೆ ಮಿನಿ ಮಂತ್ರಾಲಯ ಅಂತ ಸುಮ್ಮನೆ ಹೇಳಲ್ಲ, ಸೀರಿಯಸ್ ಆಗಿ ಮಂತ್ರಾಲಯದಲ್ಲಿ ಯಾವ ತರ ಶೇಪ್ ಐತೆ, ಯಾವ ತರ ಸ್ಟ್ರಕ್ಚರ್ ಐತೆ, ಅಲ್ಲಿ ಯಾವ ತರ ವೈಬ್ ಸಿಗುತ್ತೆ ಸೇಮ್ ಅದೇ ತರ ಫೀಲಿಂಗ್ ಐತೆ. ತುಂಬಾ ಅದ್ಭುತವಾಗೈತೆ. ಬೆಂಗಳೂರಲ್ಲಿ ಯಾರಿದ್ದೀರಾ ದಯವಿಟ್ಟು ವೀಕೆಂಡ್ಸ್ ಅಲ್ಲಿ ಬಂದು ವಿಸಿಟ್ ಮಾಡಿ ಪ್ಲೀಸ್. ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಆದರೆ ತುಂಬ ಚೆನ್ನಾಗಿದೆ. ಸೊ ಯಾರು ಬಂದು ಯಾರು ವಿಸಿಟ್ ಮಾಡಿದ್ರೆ ದಯವಿಟ್ಟು ಹೇಳಿ ಇದೇನು ಅಂತ. ಇದು ಒಳಗಡೆ ಏನು ತೋರ್ಸಕ್ಕಾಗಲ್ಲ, ಒಳಗಡೆ ಯಾವುದೇ
ವಿಡಿಯೋ ಕ್ಯಾಮ್ರಾ ಅಲೋ ಇಲ್ಲ. ಸೊ ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ಸೊ ಅದರಿಂದ ಇಲ್ಲೇ ನೋಡ್ಕೊಳ್ಳಿ, ಜೂಮ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಒಂದು ರಥ ಇದೆ, ಮಿನಿ ರಥ. ಎಷ್ಟು ಕ್ಯೂಟ್ ಆಗಿ ಚೆನ್ನಾಗೈತೆ ನೋಡಿ. ಸೊ ಹಂಗೆ ಬಂದ್ರೆ ಇಲ್ಲೊಂದು ಗರ್ಭಗುಡಿ ಐತೆ. ಇದು ಒಲ್ಲಿ ತಾಯಿ ಗರ್ಭಗುಡಿ ಅಂತ. ಸೊ ನೋಡಿ, ಗುರುವಾರ ಮತ್ತೆ ಭಾನುವಾರ 2 ದಿನ ಇದು ದೇವಸ್ಥಾನ ಓಪನ್ ಇರುತ್ತೆ. ಸೊ ಇವತ್ತು ಗುರುವಾರ ಆದ್ರಿಂದ ನೋಡಿ ಎಷ್ಟು ಜನ ಭಕ್ತಾದಿಗಳು ಪೂಜೆ ಮಾಡಿಸ್ಕೊಂಡು ಹೋಗಕ್ಕೆ ಬರ್ತಾ ಇರ್ತಾರೆ. ಸೊ ಅಲ್ಲಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಾಂತಿ ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಡು ಬಂದವ್ರಿಗೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇದೆ. ಅನ್ನ ಸಂತರ್ಪಣೆ ಕೂಡ ನಡೆಸ್ತಾರೆ. ಸೊ ಬನ್ನಿ ನೋಡೋಣ.